ಬಿಡದಿಯ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧಿಸಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂತದ್ದು. ಬಿಡದಿಯ ಸರ್ಕಲ್ ನಿಂದ ನೇರವಾಗಿ ಬೆಂಗಳೂರಿನತ್ತ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಪಾದಯಾತ್ರೆಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಕೈಯಲ್ಲಿ ಹಿಡಿದು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಸರ್ ಹೇಳಿ, ಈಗ ಪಾದಯಾತ್ರೆ ಜೊತೆಗೆ ಬಿಡದಿ ಟೌನ್ಶಿಪ್ ಅನ್ನ ಮಾಡಿ ದಯಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ದೊಡ್ಡ ದೊಡ್ಡ ಇವನ್ನೆಲ್ಲ ಸ್ವಲ್ಪ ತುಂಬಾ ತೊಂದರೆ ಈ ರಾಜ್ಯ ಜನಕ್ಕೆ ಒಂದೇ ಒಂದು ಕೇಳ್ತಾರೆ, ಅನ್ಯಾಯ ಮಾಡ್ತಿದೆ ಸರ್ಕಾರ. ಈ ಸರ್ಕಾರಕ್ಕೆ ಕುಮಾರಸ್ವಾಮಿ ಅಂತ ರಾಜ್ಯಕ್ಕೆ ಅವಶ್ಯಕತೆ ರೈತರ ಪರವಾಗಿ ಅವ್ರು ಕೊಟ್ಟಿರುವಂತ ಕೊಡುಗೆ ಅಪಾರ ಈ ರಾಜ್ಯಕ್ಕೆ. ರೈತರಿಗೆ ಹಲವಾರು ಇದ್ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಅಂತ ಯೋಗ್ಯತೆ ಇಲ್ಲದೆ ಇರುವಂತ ಸರ್ಕಾರ ಇವತ್ತು ರೈತರ ಜಮೀನನ್ನು ಕೊಳ್ಳೆ ಹೊಡೆಯಲಿಕ್ಕೆ ಬಂದಿದೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ರಕ್ತ ಬೇಕಾದ್ರೂ ಕೊಟ್ಟೆವು, ನಮ್ಮ ಜಾಗ ಬಿಳೆವು. ನಾವು ಹೇಳಿ, ಈಗ ನಿಮ್ಮ ಪಾದಯಾತ್ರೆ ಆಕ್ರೋಶ, ಈಗ ತಲೆ ಮೇಲೆ ಭತ್ತದ ತೆನೆನ ಹೊತ್ಕೊಂಡಿದ್ದೀರಾ, ಕೈಯಲ್ಲಿ ನೇಗಿಲು ಇಟ್ಕೊಂಡಿದ್ದೀರಾ. ಸೊ ಏನ್ ಸೂಚಿಸುತ್ತೆ ಸರ್? ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಕಣ್ಣಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಯಾಕೆಂದ್ರೆ ಅವ್ರು ಹಾಕೊಳ್ಳೋದು ಕೂಲಿಂಗ್ ಗ್ಲಾಸು. ಪಾಪ ಅವ್ರ ಕಣ್ ಕಾಣಲ್ಲ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಪಾಪ ಯಾವ್ಯಾವ ಜಾಗ ಲ್ಯಾಂಡ್ ಮಾಫಿಯಾ ಮಾಡಿ ಬಿಲ್ಡಿಂಗ್ ಕಟ್ಸಿ ಬಾಡಿಗೆ ಬಿಟ್ಕೋಬೇಕು ಅಂತ ಹೊರಟವ್ರು. ಇವತ್ತು ಅವರು ಲ್ಯಾಂಡ್ ಮಾಫಿಯಾ ಡೀಲರ್ ಮುಖ್ಯಮಂತ್ರಿ. ಇವರು ಅವ್ರ ಸಹೋದ್ಯೋಗಿಗಳು ಮಂತ್ರಿಗಳೆಲ್ಲ ಬ್ರೋಕರ್ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ. ಇವತ್ತು ಈ ರಾಜ್ಯದಲ್ಲಿ ಏನಾದ್ರು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅಂದ್ರೆ ಕುಮಾರಸ್ವಾಮಿ ಅಂತ ಇವರೊಬ್ರು ಮುಖ್ಯಮಂತ್ರಿ ಆಗಬೇಕು. ಈ ಇಳಿ ವಯಸ್ಸಿನಲ್ಲೂ ಸಹ ದೇವೇಗೌಡರು ಈ ರೈತರ ಪರವಾಗೋಸ್ಕರ ಇವತ್ತು ಬರ್ತಾವ್ರಿ ಈ ಪಾದಯಾತ್ರೆಗೆ. ನಾವು ಅವ್ರಿಗೆ ಸರಳ 94 ವರ್ಷ ಆದ್ರೆ ಇವತ್ತು ರೈತರಿಗೋಸ್ಕರ ಬರ್ತಾವ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನೆನ್ಸ್ಕೋಬೇಕು ನಾವು ರೈತರುಗಳು. ಇವತ್ತು ರಾಜ್ಯದಲ್ಲಿ ಏನ್ ಅನ್ಯಾಯ ಆಯ್ತಾ ಇದೆ ಇವತ್ತು ಈ ಸರ್ಕಾರದಿಂದ. ಈ ಸರ್ಕಾರ ಇವತ್ತು ರೈತರನ್ನ ಮಲಗಿದ ರೈತರನ್ನ ಬಡ್ದು ಎಬ್ಸವ್ರೆ. ನಾವ್ ಯಾವುದೇ ಕಾರಣಕ್ಕೂ ಮಲಗೋರೆಲ್ಲ ಎದ್ ನಿಂತ್ಕೊಂಡು ತುಳಿತೀವಿ. ಇನ್ಮೇಲೆ ನಾವು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೇ ಇವ್ರನ್ನ ತುಳಿತೀವಿ. ನಾವು ಬಿಡಲ್ಲ ಕಾಂಗ್ರೆಸ್ನವ್ರನ್ನ. ನಿಮ್ದು ಭೂಮಿ ಇದೆಯಾ? ನಂದು ಸೈಟ್ ಇದೆ. ಸೊ ಭೂಮಿ ಅಂದ್ರೆ ಬಿಡದಿಯ ರೈತರು ಬರ್ತಿದ್ದೀರಾ ಸರ್? ಅದು ನಾವು ಸತ್ ಮೇಲೆ ಎಲ್ರಿಗೂ 6 ಅಡಿ 3 ಅಡಿ. ಇವತ್ತು ನನ್ಗೊಂದ್ ಸೈಟ್ ಅಲ್ಲ ಅದೇ ಅಂದ್ರೆ ನನ್ ಪುಣ್ಯ. ಇವತ್ತು ಈ ರೈತರ ಪರವಾಗಿ ನಾವು ಮಾಡಿಲ್ಲ ಅಂದ್ರೆ ನಾವ್ ಏನ್ ಸುಖ ಬತ್ತಿ. ಇವತ್ತು ರೈತರ ಪರವಾಗಿ ಮಾಡ್ಲೇಬೇಕು ನಾವು ಇವತ್ತು. ಯಾಕೆಂದ್ರೆ ನಮ್ ಜಾಗ ಅಲ್ಲ, ಅದೇ ಮೇಲೆ ನಾನು ಮಾಡ್ಲೇಬೇಕು. ಇವತ್ತು ಅವ್ರೊಬ್ಬ ಮೇಲೆ ದರ್ಶದ ಮೇಲೆ ನಮ್ಮನ್ನ ಎಬ್ಬರಿಸ್ದಂಗಲ್ವಾ ಅದು. ಈ ರೈತರಿಗೋಸ್ಕರ ನಮ್ದು ಒಂದು ಸೇವೆ.